ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಶನಿವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮುಖ ಕೂಡ ತೊಳೆದಿಲ್ಲ, ನೋಡಿ ಹೆಂಗಿದ್ದೀನಿ ಅಂತ. ತೊಳೆದೆ ಅಂದರೆ ಸೋಪ್ ಹಾಕಿ ಎಲ್ಲ ಏನು ತೊಳಿಲಿಲ್ಲ, ಇನ್ನೂ ಮಾಮೂಲಿಯಾಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇನ್ನಿವಾಗ ಟೈಮ್ ಆವಾಗಲೇ 8 ಗಂಟೆ ಆಗಿಬಿಟ್ಟಿದೆ. ಎದ್ದಿದ್ದು ಕೂಡ ಲೇಟ್ ಆಗೋಯ್ತು. ತಿಂಡಿ ಮಾಡಬೇಕು, ಬೇಗ ಬೇಗ ತಿಂಡಿಗೆ ರೆಡಿ ಮಾಡಬೇಕು. ಇದು ಏನು ಹೆಸ್ರು ಕಾಳು ದೋಸೆ ಮಾಡೋಣ ಅಂತ ರಾತ್ರಿನೇ ಹೆಸ್ರು ಕಾಳನ್ನ ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ಅದನ್ನು ರುಬ್ಬಿಬಿಟ್ಟು ದೋಸೆಗೆ ರೆಡಿ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಚಟ್ನಿ ಏನಾದರೂ ಮಾಡಬೇಕು. ಇನ್ನೇನು ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಥಂಡಿ ಬೇರೆ ಇದೆ, ಆಲೂಗಡ್ಡೆ ವಾಯು ಅಲ್ವಾ, ಥಂಡಿನಲ್ಲಿ ಕೈಕಾಲು ಹಿಡ್ಕೊಂಬಿಡುತ್ತೆ. ನೋಡೋಣ, ಬೇಕಂದರೆ ಮಾಡ್ತೀನಿ, ಕೇಳ್ತೀನಿ, ತಿನ್ನೋದಾದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಮಾಡಲ್ಲ. ಚಟ್ನಿ ಮಾಡಿಬಿಟ್ಟು ಹೆಸ್ರು ಕಾಳು ದೋಸೆ ಹಾಕ್ತೀನಿ. ಹೆಸ್ರು ಕಾಳು ಅವಾಗವಾಗ ತಿಂತಾ ಇರಬೇಕು. ಬಾಡಿ ಹೀಟ್ ಇದ್ದರೆ ಸ್ವಲ್ಪ ತಂಪಾಗುತ್ತೆ. ಹೆಸ್ರು ಕಾಳು, ಹೆಸ್ರು ಬೇಳೆ ಎಲ್ಲನೂ. ಜೊತೆಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಲ್ಲ ಹೆಸ್ರು ಕಾಳಲ್ಲಿ. ಹೆಸ್ರು ಕಾಳು ಮೊಳಕೆ ಕಟ್ಟಿ ತಿಂದ್ರೂ ತುಂಬ ಒಳ್ಳೆಯದೇನೆ ಬೆಳಗ್ಗೆನೇ. ನಾನಿವತ್ತು ಹೆಸ್ರು ಕಾಳು ದೋಸೆನ ಮಾಡ್ತಾ ಇರೋದು. ಇನ್ನಿವಾಗ ರೆಡಿ ಮಾಡ್ತೀನಿ. ತಿಂಡಿಗೆ ಲೇಟ್ ಆಗಿಬಿಡುತ್ತೆ. ರೆಡಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಾನು. ಬನ್ನಿ, ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗಿರುತ್ತೆ ನನ್ನ ದಿನ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಜೊತೆಲಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಸರಿ, ಬನ್ನಿ, ಇವತ್ತಿನ ದಿನ ನಾನು ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇನ್ನಿವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕೆಲಸಗಳೆಲ್ಲ ಅಲ್ಲಲ್ಲೇ ಇದ್ಬಿಟ್ಟಿದ್ವು. ಹಾಗಾಗಿ ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಕಸ ಗುಡಿಸ್ಕೊಳ್ಳೋದಕ್ಕೆ ಬಂದೆ. ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಫೋನ್ ಯೂಸ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ನಂದು. ಹಾಗಾಗಿ ಫೋನು ಕೈಯಲ್ಲಿ ಹಿಡ್ಕೊಂಡು ಮತ್ತು ಅದನ್ನು ನೋಡಿ ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿ ಬರ್ತಾ ಇದೆ. ಹೀಟ್ ಜಾಸ್ತಿ ಆಗ್ತಾಯಿದೆ. ಫೋನ್ ಕೈಯಲ್ಲಿ ಹಿಡ್ಕೊಂಡಷ್ಟು ಹೀಟ್ ಜಾಸ್ತಿನೇ. ಹಂಗಾಗಿ ಸ್ವಲ್ಪ ಹೀಟು ಓವರಾಗಿ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಕಣ್ಣೆಲ್ಲ ಉರಿ ಆಗ್ತಾಯಿದೆ, ತಲೆನೋವು ಜಾಸ್ತಿ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಂದ್ಕೊಂಡಿದ್ದು ಆಗೋ ತನಕ ಈ ಕಷ್ಟ ಪಡಲೇಬೇಕಾಗತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಬಾಡಿ ತಂಪಾಗಲಿ ಅಂತ ಅಂದ್ಬಿಟ್ಟು ನಾನು ಹೆಸ್ರು ಕಾಳು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಹಂಗಾಗಿ ರಾತ್ರಿನೇ ನೆನೆಸಿ ಇಟ್ಟಿದ್ದೀನಿ. ಅದನ್ನ ರುಬ್ಕೊಬೇಕು. ಅಷ್ಟರಲ್ಲಿ ಫಸ್ಟು ಈ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಇನ್ನಿವತ್ತು ಶನಿವಾರ ನಾನು ಪೂಜೆ ಎಲ್ಲ ಏನೂ ಮಾಡ್ತಾ ಇಲ್ಲ. ಯಾಕಂದರೆ ಯಾಕೋ ನನಗಿವತ್ತು ಮೂಡಿಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ. ಹಾಗಾಗಿ ಇವತ್ತೇನು ಪೂಜೆ ಎಲ್ಲ ಏನೂ ಇಲ್ಲ. ಬರೀ ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ಮನೆ ಒಳಗಡೆ ಕಸ ಗುಡಿಸ್ಕೊಂಡು ಆಚೆ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಮಳೆ ಎಲ್ಲ ಬಂದಿದ್ದರಿಂದ ರಾತ್ರಿ ಸ್ವಲ್ಪ ಆಚೆ ಎಲ್ಲ ಜಾಸ್ತಿನೇ ಗಲೀಜಾಗಿತ್ತು. ಹಾಗಾಗಿ ಕಸ ಗುಡಿಸ್ದೆ. ಏನು ನೀರು ಹಾಕಿ ಎಲ್ಲ ಏನು ತೊಳೆಯೋಕ್ಕೆ ಹೋಗಲಿಲ್ಲ ಇವತ್ತು ನಾನು. ಎದ್ದಿದ್ದೇ ಲೇಟ್ ಆಗಿದ್ದರಿಂದ ಇದೆಲ್ಲ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನನಗೆ ತಿಂಡಿ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಚೆ ಎಲ್ಲ ಕಸ ಗುಡಿಸ್ಬಿಟ್ಟು ಬಂದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಹೆಸ್ರು ಕಾಳು ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿದ್ನಲ್ವ, ಇನ್ನು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು. ಮಿಕ್ಸಿ ಜಾರ್ಗೆ ಅದು ಅಕ್ಕಿನ ನೆನೆಸಿಟ್ಟಿರೋದನ್ನ ಹೆಸ್ರು ಕಾಳು ಅಕ್ಕಿನ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಹಾಕ್ಕೊತೀನಿ ನಾನು. ಜಾರ್ಗೆ ಹಾಕ್ಕೊಂಡು ಜೊತೆಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಬೇಕು. ಹೆಸ್ರು ಕಾಳು ಕೂಡ ಗ್ಯಾಸ್ಟ್ರಿಕ್ಕೇನೆ, ಆದ್ರೂ ತಂಪಿರುತ್ತೆ ಮೈಗೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹಂಗಾಗಿ ಹೆಸ್ರು ಕಾಳನ್ನ ತಿನ್ನಬೇಕು ಆವಾಗವಾಗ. ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಹೆಸ್ರು ಕಾಳನ್ನ. ನಾನು ತರಕಾರಿ ಸಾಂಬಾರು ಮಾಡಿದಾಗೆಲ್ಲನೂ ಹೆಸ್ರು ಕಾಳು ಮತ್ತು ಹಲಸಂದೆ ಕಾಳನ್ನೆಲ್ಲನೂ ಮಿಕ್ಸ್ ಮಾಡಿನೇ ಹಾಕ್ಕೊಳ್ಳೋದು. ಹಂಗೆ ಮಾಡಿಕೊಂಡ್ರೆ ಸಾರು ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಕಾಳುಗಳು ತರಕಾರಿ ಎಲ್ಲ ಒಟ್ಟೊಟ್ಟಿಗೆ ನಮಗೆ ಪ್ರೋಟೀನು ಫೈಬರು ಎಲ್ಲ ಸಿಗ್ದಂಗೆ ಆಗುತ್ತೆ. ಹಾಗಾಗಿ ನಾನು ಹೆಸ್ರು ಕಾಳನ್ನ ಜಾಸ್ತಿನೇ ಯೂಸ್ ಮಾಡ್ತೀನಿ. ಹೆಸ್ರುಬೇಳೆನೂ ಕೂಡ ಆವಾಗವಾಗ ನಾವು ಪಾಯಸ ಆಗಲಿ ಅಥವಾ ಕೋಸಂಬರಿ ಆಗಲಿ ಇದೆಲ್ಲ ಮಾಡ್ಕೊಂಡು ತಿಂತಾನೇ ಇರ್ತೀವಿ. ಇನ್ನು ಇದನ್ನೆಲ್ಲನೂ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಜಾರ್ಗೆ ಹಾಕ್ಕೊಂಡು ಜೊತೆಯಲ್ಲಿ ಒಂಚೂರು ಶುಂಠಿ ಹಾಕ್ಕೊತೀನಿ. ಒಂದೇ ಒಂದು ಮೆಣಸಿನ್ಕಾಯಿ, ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಸಿ ಮೆಣಸಿನ್ಕಾಯಿ ಕೂಡ ಗ್ಯಾಸ್ಟ್ರಿಕ್ಕೇನೆ. ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಹಸಿ ಮೆಣಸಿನ್ಕಾಯಿ ಆಗಲಿ, ಹುಣಸೆ ಹಣ್ಣಾಗಲಿ ಇದೆಲ್ಲನೂ ಜಾಸ್ತಿ ಯೂಸ್ ಮಾಡಲ್ಲ ನಾನು. ತುಂಬ ಅಂದರೆ ತುಂಬಾ ರೇರಾಗಿ ಯೂಸ್ ಮಾಡೋದು. ಹಾಗಾಗಿ ಒಣಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಳೋದು.
ಇನ್ನು ಅದನ್ನು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿಬಿಟ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋದು. ಚೆನ್ನಾಗಿ ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಇದಕ್ಕೆ ಸೋಡಾ ಗಿಡ ಹಾಕಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಡೈರೆಕ್ಟಾಗಿ ದೋಸೆ ಹಾಕ್ಕೊಬೋದು, ಚೆನ್ನಾಗೆ ಸಾಫ್ಟಾಗೆ ದೋಸೆ ಬರುತ್ತೆ. ಹಂಗಾಗಿ ನಾನು ಅವೆಲ್ಲ ಯೂಸ್ ಮಾಡಲ್ಲ. ಯಾಕಂದರೆ ಮೊದಲೇ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾವು ಸೋಡಾ ಎಲ್ಲ ಹಾಕೋದ್ರಿಂದ ಮತ್ತೆ ಗ್ಯಾಸ್ ಜಾಸ್ತಿ ಆಗುತ್ತೆ. ನಮಗೆ ಒಂದು ಎರಡು ದೋಸೆ ತಿಂತಾ ಇದ್ದಂಗೆ ಹೊಟ್ಟೆ ತುಂಬೋಯ್ತು ಅನ್ನೋ ಥರ ಆಗುತ್ತೆ. ಹಾಗಾಗಿ ನಾನು ಯಾವ ಅಡುಗೆಗಳಿಗೂ ಸೋಡಾ ಯೂಸ್ ಮಾಡೋಕ್ಕೋಗಲ್ಲ. ನಾರ್ಮಲಾಗಿ ದೋಸೆ ಇಡ್ಲಿ ಮಾಡಿದಾಗಲೂ ಕೂಡ ನಾನು ಸೋಡಾ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಹಾಗೆ ಮಾಡ್ಕೊಳ್ಳೋದೇನೆ. ಅವಲಕ್ಕಿ ಎಲ್ಲ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಚೆನ್ನಾಗೇ ಆಗುತ್ತೆ. ಇನ್ನು ಅದನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡೆ. ಇನ್ನು ಅದಕ್ಕೆ ಎಕ್ಸ್ಟ್ರಾ ನೀರೇನು ಬೇಕಾಗಿಲ್ಲ. ನಾನು ಮೊದಲೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ. ಇನ್ನು ಅದನ್ನು ಇಟ್ಬಿಟ್ಟು ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾವುದು ಚಟ್ನಿ ಆದರೂ ಚೆನ್ನಾಗೇ ಇರುತ್ತೆ ಇದ್ರ ಜೊತೆಯಲ್ಲಿ. ಇನ್ನೂ ಅದು ಹಿಟ್ಟಿಗೆ ಅದರಲ್ಲಿ ಬೇಕಿದ್ರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಈ ಥರ ಎಲ್ಲನೂ ಜೊತೆಯಲ್ಲಿ ಮಿಕ್ಸ್ ಮಾಡಿ ರುಬ್ಕೊಬೋದು. ಅದು ಕೂಡ ಹೆಲ್ದಿಯಾಗಿರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾರ್ಮಲಾಗಿ ಯಾರು ತಿನ್ನಲ್ಲ ಅನ್ನೋರು ಈ ಥರ ದೋಸೆನಲ್ಲೇ ರುಬ್ಬಿ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊತಾರೆ, ಅವ್ರಿಗೆ ಗೊತ್ತಾಗೋದು ಇಲ್ಲ. ಶುಂಠಿ ಹಾಕೋದ್ರಿಂದ ಹಸಿ ಏನು ಬರುತ್ತೆ ಸ್ಮೆಲ್ಲು, ಹೆಸರು ಕಾಳ್ದಾಗಲಿ ಪಾಲಕ್ದಾಗಲಿ ಮೆಂತ್ಯದಾಗಲಿ ಅದು ಗೊತ್ತಾಗಲ್ಲ ನಮಗೆ. ಅದು ಶುಂಠಿ ಹಾಕೋದ್ರಿಂದ ಆ ಫ್ಲೇವರಲ್ಲಿ ಇದು ಗೊತ್ತಾಗಲ್ಲ ಹಸಿ ಇರೋದು. ಹಾಗಾಗಿ ಶುಂಠಿ ಹಾಕ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ನಾನು ತೆಂಗಿನಕಾಯಿಗೆ ಅಂದರೆ ಚಟ್ನಿಗೆ ತೆಂಗಿನಕಾಯಿನ ತುರಿದು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಅದು ಹಂಗಂಗೆ ಕಾಯಿ ಉಳ್ಕೊಂಬಿಡುತ್ತೆ. ಅದಕ್ಕೆ ನಾನು ತುರಿದ್ಬಿಟ್ಟು ಹಾಕ್ಕೊಳ್ಳೋದು. ತುರಿದು ಹಾಕ್ಕೊಂಡ್ರೆ ಚಟ್ನಿನೂ ಚೆನ್ನಾಗಾಗತ್ತೆ, ಮತ್ತು ಮಿಕ್ಸಿ ಕೂಡ ಹಾಳಾಗಲ್ಲ ಅಂತ ತುರಿದ್ಬಿಟ್ಟು ಹಾಕ್ಕೊಳ್ಳೋದು. ಇನ್ನು ತೆಂಗಿನಕಾಯಿ ಚಟ್ನಿಗೆ ನಾನು ಎರಡೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಅದರಲ್ಲೂ ರುಬ್ಬೋದಕ್ಕೆ ಅಂದರೆ ದೋಸೆ ಇಟ್ಗೂ ರುಬ್ಬೋದಕ್ಕೆ ಕೂಡ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಖಾರ ಜಾಸ್ತಿ ಆಗಿಬಿಡುತ್ತೆ. ಬೆಳಗ್ಗೆ ಅಷ್ಟು ಖಾರ ತಿನ್ನೋಕ್ಕೆ ಆಗಲ್ಲ. ಹಂಗಾಗಿ ನಾನು ಎರಡೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿರೋದು. ಜೊತೆಲಿ ಒಂದು ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಒಂದೇ ಒಂದು ಗರಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ನನಗೆ ಚಟ್ನಿಗೆ ಕರಿಬೇವು ಹಾಕ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ, ಅದ್ರ ಫ್ಲೇವರ್ ನಂಗೆ ತುಂಬ ಇಷ್ಟ, ಹಾಗಾಗಿ ಹಾಕ್ಕೊತೀನಿ. ಕರಿಬೇವು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ, ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಕರಿಬೇವನ್ನ ಬಿಸಾಕಬಾರ್ದು, ಯಾವುದ್ರಲ್ಲಿದ್ದರೂ ಕೂಡ ಅಷ್ಟೇ ತಿನ್ನಬೇಕು ಚೆನ್ನಾಗಿ. ಹಂಗೆ ತಿನ್ನಲ್ಲ ಎಸ್ದು ಬಿಡ್ತಾರೆ ಅನ್ನೋದಾದರೆ ಈ ಥರ ಏನಾದರೂ ಮಾಡೋದ್ರಲ್ಲಿ ರುಬ್ಬಿಬಿಟ್ಟು ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಗೊತ್ತಾಗೋದೇ ಇಲ್ಲ ಅಲ್ವಾ ಅವ್ರಿಗೆ, ಎಸೆಯೋದಕ್ಕೆ ಸಿಗೋದು ಇಲ್ಲ. ಹಾಗಾಗಿ ನಾನು ಎಲ್ಲ ಚಟ್ನಿಗಳಲ್ಲೂ ಹಾಕ್ತಾ ಇರ್ತೀನಿ ಕರಿಬೇವನ್ನ. ಕೊತ್ತಂಬರಿ ಸೊಪ್ಪು ಇದ್ರೂ ಹಾಕ್ಕೊಬೋದಿತ್ತು, ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇವತ್ತು ಖಾಲಿಯಾಗಿದೆ. ಇನ್ನು ನಾಳೆನೇ ತರಕಾರಿ ಎಲ್ಲ ತರೋಕ್ಕೆ ಹೋಗೋದು, ಹಾಗಾಗಿ ಕರಿಬೇವು ಹಾಕ್ಕೊಂಡಿದ್ದು. ಇನ್ನು ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋದು ಅಷ್ಟೇನೆ. ಇನ್ನು ನಾನು ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಇನ್ನು ಚಟ್ನಿನೂ ರುಬ್ಬಿಟ್ಟಾದಮೇಲೆ ನಾನು ಕೂಡ ಹೋಗಿ ಮುಖ ತೊಳ್ಕೊಂಡು ರೆಡಿನೂ ಆಗಿಬಿಟ್ಟೆ. ಇವತ್ತು ಸ್ನಾನನೂ ಮಾಡೋಕ್ಕೆ ಹೋಗಲಿಲ್ಲ ಲೇಟಾಗಿದ್ದರಿಂದ, ಹಾಗೆ ಮುಖ ತೊಳ್ಕೊಂಡು ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ಇನ್ನು ದೋಸೆ ಹಾಕೋದಕ್ಕೆ ಅಂಥೇಳಿ ಬಂದೆ. ಇನ್ನು ತವನ ಕಾಯೋದಕ್ಕೆ ಇಟ್ಬಿಟ್ಟು ದೋಸೆ ಹಾಕ್ಕೊಳ್ಳೋದು ಅಷ್ಟೇನೆ. ಚೆನ್ನಾಗಿರುತ್ತೆ ಹೆಸರು ಕಾಳು ದೋಸೆ, ನನಗಿಷ್ಟ ಆಗುತ್ತೆ. ತೆಲುಗುನಲ್ಲಿ ಪೆಸರಿಟ್ಟು ಅಂತ ಕರೀತಾರೆ ಅಲ್ವಾ, ಅವರು ತುಂಬ ಮಾಡ್ಕೊಂಡು ತಿಂತಾ ಇರ್ತಾರೆ ಆಂಧ್ರದಲ್ಲೆಲ್ಲನೂ. ಅದೇ ಇದು ಹೆಸರು ಕಾಳು ದೋಸೆ, ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಇದನ್ನು ಮಕ್ಕಳಿಗೆಲ್ಲನೂ ಮಾಡಿಕೊಡ್ತಾ ಇದ್ದರೆ ಒಳ್ಳೆಯದು. ಇನ್ನು ಮೊಳಕೆ ಕಟ್ಟಿಸ್ಬಿಟ್ಟು ಅದನ್ನು ಹಾಕಿ ರುಬ್ಬಿ ಮಾಡಿಕೊಂಡ್ರೆ ಕೂಡ ಇನ್ನೂ ಒಳ್ಳೆಯದು. ನಾನು ಅಷ್ಟೆಲ್ಲ ಅಂದರೆ ಟೈಮ್ ಇರಲಿಲ್ಲ, ನಂಗೆ ರಾತ್ರಿ ಅಷ್ಟೇ ನೆನಪಾಯಿತು, ಹಾಗಾಗಿ ಹಂಗೆ ನೆನೆಸಾಕ್ದೆ. ಮೊಳಕೆ ಕಟ್ಟಿದ್ದು ಹಾಕಿ ರುಬ್ಬಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಬೇಕಿದ್ದರೆ ಅದ್ರ ಜೊತೇಲಿ ಕ್ಯಾರೆಟ್ನ ತುರಿದು ಹಾಕ್ಕೊಬೋದು, ಈರುಳ್ಳಿ ಹೆಚ್ಚು ಹಾಕ್ಕೊಬೋದು, ಬೇರೆ ಯಾವುದಾದ್ರೂ ಸೊಪ್ಪುಗಳಿದ್ರೆ ಹೆಚ್ಚು ಹಾಕ್ಕೊಬೋದು. ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಆರೋಗ್ಯಕರವಾಗಿ ತಿನ್ನಬೇಕು ಅಂತಂದರೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಐಡಿಯಾಗಳು ಬೇಜಾನ್ ಥರ ಬರ್ತಾ ಇರುತ್ತೆ. ಏನು ತರಕಾರಿ ಬೇಕಾದರೂ ಮಿಕ್ಸ್ ಮಾಡಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಸದ್ಯಕ್ಕೆ ಇಷ್ಟು ಮಾತ್ರನೇ ಅಕ್ಕಿನೂ ಹೆಸರು ಕಾಳನ್ನ ರುಬ್ಬಿರೋದು, ಜೊತೆಲಿ ಸ್ವಲ್ಪ ಶುಂಠಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಇನ್ನು ತವನ ಕಾಯಕ್ಕೆ ಇಟ್ಬಿಟ್ಟು ತವ ಚೆನ್ನಾಗಿ ಕಾದ ಮೇಲೆ ದೋಸೆನ ಹಾಕ್ಕೊಳ್ಳೋದು. ತವ ಚೆನ್ನಾಗಿ ಕಾದ ಮೇಲೆ ಹಾಕಿದ್ರೆ ದೋಸೆ ತವಾಗೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬೇಗ ಎದ್ದು ಬರುತ್ತೆ. ಇನ್ನು ನಮ್ಮದು ಐರನ್ ತವ ಆಗಿರೋದ್ರಿಂದ ಚೆನ್ನಾಗಿ ಕಾಯ್ದಿರ ಏನಾದರೂ ಹಾಕ್ಬಿಟ್ವಿ ಅಂದರೆ ಅಂಟ್ಕೊಂಬಿಡುತ್ತೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ತವನ ಕಾಯಿಸ್ಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಕಿದ್ರೆ ಈರುಳ್ಳಿ ಉಜ್ಜಿಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಎದ್ದು ಬರುತ್ತೆ.
ತವನ ಜಾಸ್ತಿ ಯೂಸ್ ಮಾಡಿರ್ತೀವಿ ಅಲ್ವಾ ದೋಸೆಗಳೆಲ್ಲ ಹಾಕಿ ಆವಾಗ ಎಣ್ಣೆ ಅಂಶ ಅದರಲ್ಲಿ ಉಳ್ಕೊಂಡಿರುತ್ತೆ. ನಾವು ಒಂದೊಂದು ಸರಿ ಅದನ್ನು ತೊಳೆಯೋವಾಗ ಚೆನ್ನಾಗಿ ಸೋಪ್ ಹಾಕಿ ನಾರಾಕಿ ಎಲ್ಲ ಉಜ್ಜಿಬಿಟ್ಟು ತೊಳೆದ್ಬಿಟ್ಟಿದ್ರೆ ಆವಾಗ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಉಜ್ಜಿಬಿಟ್ಟು ಆಮೇಲೆ ದೋಸೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ನಾರ್ಮಲಾಗಿ ಹಂಗೆ ತೊಳೆದಿಟ್ಟಿರ್ತೀವಿ ಅಂತಂದರೆ ಏನಾಗಲ್ಲ, ಚೆನ್ನಾಗೇ ಬರುತ್ತೆ ದೋಸೆ. ನಾನು ಚೆನ್ನಾಗಿ ಅಂದರೆ ಸೋಪ್ ಹಾಕಿನೇ ಉಜ್ಜಿಬಿಟ್ಟಿರ್ತೀನಿ. ಉಜ್ಜಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟರೆ ಈ ಥರ ಮಾಡೋವಾಗ ಚೆನ್ನಾಗಿ ದೋಸೆ ಬರುತ್ತೆ. ಮಾಡೋವಾಗ ಕೂಡ ಒಂದ್ಸರಿ ತವನ ತೊಳ್ಕೊಂಡೇ ಮಾಡೋದು ನಾನು. ಇನ್ನು ದೋಸೆನೂ ಹಾಕ್ಕೊಂಡಿದ್ದಾಯಿತು. ಇನ್ನು ದೋಸೆಗೆ ಕಾಯಿ ಚಟ್ನಿ ಅಷ್ಟೇ ಇವತ್ತು. ಬೇರೆ ಏನಾದರೂ ಪಲ್ಯಗಳು ಕೂಡ ಮಾಡ್ಕೊಬೋದು. ಇವತ್ತಿಗೆ ಟೈಮ್ ಆಗಿದ್ದರಿಂದ ನಾನು ಅವೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ದೋಸೆನೂ ಕಾಯಿ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದು. ಇನ್ನು ಇವತ್ತಿನ ಬೆಳಗಿನ ತಿಂಡಿ ನಮ್ಮದಿದು. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ನಾನು. ಹಂಗೆ ಸ್ವಲ್ಪ ಬೇರೆ ಕೆಲಸಗಳಿದ್ವು, ಸುಮ್ಮನೆ ಆಗಿಬಿಟ್ಟೆ. ಇನ್ನು ಇವಾಗ ಅಂದರೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ತಲೆನೋವಿತ್ತು. ಊಟ ಆದಮೇಲೆ ಮಲಗಿಬಿಟ್ಟಿದ್ದೀನಿ, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಸರಿ ಈಗ ಒಂಚೂರು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ತಲೆನೋವಿದ್ದಿದ್ದರಿಂದ ನಿದ್ದೆ ಮಾಡಿ ಎದ್ನಲ್ವಾ, ಒಂಚೂರು ಕಾಫಿ ಕುಡಿದ್ರೆ ಆರಾಮ್ ಅನಿಸುತ್ತೆ ಅಂತ. ನನಗೆ ಅಭ್ಯಾಸ ಇಲ್ಲ, ನಾನು ಯಾವಾಗಲೂ ಕುಡಿಯಲ್ಲ. ಇವತ್ತು ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಲು ಕೂಡ ತರಿಸಿ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಕಾಫಿ ಮಾಡ್ಕೊಬೇಕು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸರಿ ಬನ್ನಿ, ನಾನು ಕಾಫಿನ ಮಾಡ್ಕೊಂಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ. ಕಾಫಿಗೆ 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ನೆಸ್ಕೆಫೆ ಪ್ಯಾಕೆಟ್ ಬರುತ್ತೆ ಅಲ್ಲ, 2 ರೂಪೀಸ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರಾಂಗಾಗಿರಲಿ ಅಂತ. ನನಗೆ ಈ ಕಾಫಿ ಟೀ ಅಭ್ಯಾಸ ಎಲ್ಲ ಇಲ್ಲ. ನಾನು ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ. ಜಾಸ್ತಿ ಅಂದರೆ ಜಾಸ್ತಿನೇ ಕುಡಿಯೋಕ್ಕೆ ಹೋಗಲ್ಲ. ತುಂಬ ಅಂದರೆ ತುಂಬಾ ಅಪರೂಪ. ದೊಡ್ಡ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಬೇಡಿ. ಅದನ್ನು ನಾನು ಆಮೇಲೆ ಸೋದಿಸ್ಕೊತೀನಿ. ನನಗೆ ಈ ಹಾಲಿನ ಕೆನೆ ಅದೆಲ್ಲ ಇದ್ದರೆ ಇಷ್ಟ ಆಗಲ್ಲ. ಹಾಗಾಗಿ ಸಾಕು, ಇನ್ನಿಷ್ಟು ಹಾಲು ಹಾಗೆ ಇರಲಿ. ಅದೇನಾದರೂ ಮಾಡೋಕ್ಕಾಗತ್ತೆ. ಅಥವಾ ನಮ್ಮಮ್ಮ ಟೀ ಕುಡಿತಾರೆ ಅಲ್ವಾ, ಅವರಿಗೆ ಆಗುತ್ತೆ. ನನಗೆ ಅಭ್ಯಾಸ ಇಲ್ಲ, ನಾವು ಕುಡಿಯೋದು ಇಲ್ಲ ಯಾವಾಗ್ಲೂ. ಓಕೆ, ಸ್ವಲ್ಪ ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಕರಗಬೇಕು. ಜಾಸ್ತಿ ಕುಡಿಬಾರ್ದು ಟೀ ಕಾಫಿನ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ನನಗೆ ಮೊದಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಹಂಗಾಗಿ ನಾನು ಟೀ ಕಾಫಿ ಅಡಿಕ್ಟ್ ಆಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಕುಡಿತಾ ಇದ್ದೆ, ತುಂಬ ಕುಡಿತಾ ಇದ್ದೆ. ಟೀ ಕುಡಿತಾ ಇದ್ದೆ. ಈ ಥರ ಈ ಗ್ಲಾಸ್ ಏನಿದೆ ಅಲ್ಲ, ಈ ಗ್ಲಾಸ್, ಇಷ್ಟು ಗ್ಲಾಸ್ ತುಂಬ ನಾನು ಟೀನ ಕುಡಿತಾ ಇದ್ದೆ. ಅಷ್ಟು ಇಷ್ಟ ಆಗ್ತಾಯಿತ್ತು ನನಗೆ. ಟೀ ಜೊತೆಲಿ ಬಿಸ್ಕೆಟು, ಬನ್ನು ಈ ಥರ ಎಲ್ಲ ಇಟ್ಕೊಂಡು ಕುಡಿತಾ ಇದ್ದಿದ್ದು ಚಿಕ್ಕ ಹುಡುಗಿನಲ್ಲಿ. ಅದು ಯಾವಾಗ ಬಿಟ್ಟೆ ಅಂತ ನನಗೆ ಗೊತ್ತಿಲ್ಲ. ಅದು ಹೆಂಗೋ ಮನ್ಸು ಹಂಗಾಯಿತು ನನಗೆ, ಟೀ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಅದು ಹೆಂಗೆ ಬಿಟ್ಟನೋ ಗೊತ್ತಿಲ್ಲ, ಬಿಟ್ಬಿಟ್ಟೆ. ಅದಾದಮೇಲೆ ನಾನು ಎಲ್ಲೂ ಕೂಡ ಕಾಫಿ ಟೀನ ಕುಡಿತಾನೆ ಇರಲಿಲ್ಲ, ಯಾರ ಮನೆಗೆ ಹೋದರೂ ಅಷ್ಟೇನೆ. ಇಷ್ಟು ದೊಡ್ಡ ಗ್ಲಾಸಲ್ಲಿ ಅರ್ಧನೂ ಇಲ್ಲ, ಕಾಲು ಭಾಗ ಇದೇನೋ ಅದು ಅಷ್ಟೇ ಅನಿಸುತ್ತೆ. ನೊರೆ ಎಲ್ಲ ಬಂದಿದೆ. ಕಾಫಿನ ಈ ಥರ ನೊರೆ ಬರೆಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಹಾಗಾಗಿ ಇನ್ನು ಈ ಗ್ಲಾಸ್ ಒಳಗೆ ಇವತ್ತು ನಾನು ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸ್. ಇದೊಂದು ಕಾಲು ಲೀಟ್ರಷ್ಟು ಗ್ಲಾಸ್ ಇದು. 1/4 ಲೀಟ್ರಿಗಿಂತ ಜಾಸ್ತಿನೇ ಇದೆ. ಅದಕ್ಕೆ ಇರಲಿ ಅಂತ ಈ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಟೀ ಕುಡಿಬೇಕು ಇವಾಗ, ಕಾಫಿ ಕುಡಿಬೇಕು ಇವಾಗ. ಅದೇ ಹೇಳಿದ್ನಲ್ವ, ನನಗೆ ಅದು ಅಡಿಕ್ಟ್ ಎಲ್ಲ ಇಲ್ಲ, ನನಗೆ ಅಭ್ಯಾಸ. ನಾನು ಎಲ್ಲೂ ಹೋಗಿ ಕುಡಿಯಲ್ಲ. ನಾನು ಯಾರ ಮನೆಗೆ ಹೋದರೂ ಕಾಫಿ ಟೀ ಕುಡಿಯಲ್ಲ, ನನಗಿಷ್ಟ ಆಗಲ್ಲ ಕಾಫಿ ಟೀ. ನನಗೆ ಬೇಕು ಅಂದಾಗ ಈ ಥರ ಅಪರೂಪಕ್ಕೊಂದು ದಿವಸ ನಾನೇ ಮಾಡ್ಕೊತೀನಿ ಕಾಫಿನ. ಅದೇನೋ ಕಾಫಿ ಕುಡಿಯೋಣ ಅನಿಸುತ್ತೆ. ಟೀ ಕೂಡ ಅದೇನೋ ಟೀ ಪುಡಿ ಅಷ್ಟು ಈ ನಡುವೆ ಬರೋ ಯಾವೂ ಅಷ್ಟು ಟೇಸ್ಟ್ ಅಂತ ಅನ್ನಿಸ್ತಾ ಇಲ್ಲ. ನಾವು ಚಿಕ್ಕವರಿರೋವಾಗ ಎಂಥ, ಒಂದು ನಿಮಿಷ, ಇವತ್ತು ಮನೆ ಮೇಲೆ ಬಂದಿದ್ದೀನಿ ಕಾಫಿ ಕುಡಿಯೋಕ್ಕೆ. ನಾನು ಚಿಕ್ಕವಳಿರೋವಾಗ ಈ ಕಣ್ಣನ್ ದೇವನ್ ಟಾಟಾ ಟೀ ಬರ್ತಾಯಿತ್ತು. ಇವಾಗೂ ಬರುತ್ತೆ, ಆದರೆ ಆ ಟೇಸ್ಟ್ ಆವಾಗಿನ ಥರ ಇಲ್ಲ, ಏನೋ ಗೊತ್ತಿಲ್ಲ. ಕಣ್ಣನ್ ದೇವನ್ ಟಾಟಾ ಟೀ, ನಾನು ಅದೊಂದೇ ಟೀ ಪುಡಿನಲ್ಲಿ ಟೀ ಮಾಡಿಸ್ಕೊಂಡು ಕುಡಿತಾ ಇದ್ದಿದ್ದು. ಇವಾಗ ತೊಗೊಂಬಂದು ಟೇಸ್ಟ್ ನೋಡಿದೆ, ಆ ಥರ ಟೇಸ್ಟ್ ಬರ್ತಾ ಇಲ್ಲ. ಹಾಗಾಗಿ
ಟೀ ಕುಡಿಯೋದನ್ನು ಬಿಟ್ಟೆ ಅಪರೂಪಕ್ಕೆ ಒಂದೊಂದು ದಿನ ಕಾಫಿ ಕುಡಿತೀನಿ. ಬ್ರೂ ಕುಡಿತಾ ಇದ್ದೆ. ಬ್ರೂ ಸಿಕ್ಕಾಬಟ್ಟೆ ಹೀಟ್ ಆಗುತ್ತೆ, ಎಲ್ಲ ಕಾಫಿ ಪುಡಿನೂ ಹೀಟೇನೇ. ಇದರಲ್ಲಿ ನೆಸ್ಕೆಫೆ ಒಂದು ಓಕೆ ಅಂತ ಅನಿಸುತ್ತೆ, ಹಾಗಾಗಿ ಅದನ್ನು ಕುಡಿಯೋದು. ಇವಾಗ ಕುಡಿತಾ ಇದ್ದೀನಿ. ನಮ್ಮ ರೋಸ್ ಗಿಡಗಳಲ್ಲೆಲ್ಲ ರೋಸ್ ಮೊಗ್ಗು ಹಾಕಿದೆ. ಒಂದೇ ಸತಿಗೆ ಒಂದು ಸುಮಾರಷ್ಟು ಹೂವು ಬರುತ್ತೆ ಅಂತ ಅನಿಸುತ್ತೆ. ನಮ್ಮ ಅವಕಾಡೋ ಗಿಡ ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಅವಕಾಡೋ ಗಿಡ. ಇದ್ರೊಳಗಡೆ ಬೇರೆ ಏನೋ ಒಂದು ಬರ್ತಾ ಇದೆ. ಏನಿದು? ಇನ್ನೊಂದೇನೋ ಗಿಡ ಬರ್ತಾ ಇದೆ. ಅವಕಾಡೋ ಚೆನ್ನಾಗಿ ಬೆಳೀತಾ ಇದೆ. ಅದು ದಾಸವಾಳನೂ ಪರವಾಗಿಲ್ಲ, ಎಲೆಗಳೆಲ್ಲ ಚೆನ್ನಾಗಾಗಿದೆ, ಹುಳ ಏನಿಲ್ಲ ಇವಾಗ. ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿದೆ, ಅದಕ್ಕೆ ಇವತ್ತು ಕಾಫಿ ಮಾಡ್ಕೊಂಡಿದ್ದು. ಕಾಫಿ ಪುಡಿ ಸ್ಟ್ರಾಂಗ್ ಆಗಿದೆ. 1 ಸ್ಪೂನ್ ಸಕ್ಕರೆ ಸಾಕು. ಸ್ವೀಟ್ ಜಾಸ್ತಿ ಕುಡಿಬಾರ್ದು, ಸ್ವೀಟ್ ಸ್ವಲ್ಪ ಕಮ್ಮಿ ಇರಬೇಕು. ಸಕ್ಕರೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇನ್ನು ಕಾಫಿ ಕುಡಿದ್ಬಿಟ್ಟು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಫ್ರೆಶ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.